ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತು ಒಂದು ಇನ್ಸ್ಟೆಂಟ್ ದೋಸೆ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಕ್ರಿಸ್ಪಿಯಾಗಿರುತ್ತೆ. ಪಟ್ ಅಂತ ಮಾಡ್ಕೋಬೋದು. ಇದು ಲಂಚ್ ಬಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. 1 ಕಪ್ಪು ರಾಗಿ ಹಿಟ್ಟು, 3 ಕಪ್ಪು ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟು 3 ಕಪ್ ತೊಗೊಂಡಿದ್ದೀನಿ. ಎಲ್ಲ ಸೇರಿಸಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಉಪ್ಪಾಕಿ ಒಂದು 5 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡೋಣ ಅಷ್ಟೇ. ಅಂದರೆ ದೋಸೆ ಹಿಟ್ಟಿನ ಹದಕ್ಕೇ ಬೀಟ್ ಮಾಡ್ಕೊಬೇಕು. ಇದಕ್ಕೆ ಕಾಂಬಿನೇಷನ್ ಆಗಿ ಸೋಯಾ ಚಂಕ್ಸು ಮತ್ತು ಪಾಲಕ್ ಹಾಗೆಯೇ ಮಶ್ರೂಮ್ ಸೇರಿಸಿ ಒಂದು ಗ್ರೇವಿ ಥರ ಮಾಡ್ತಾಯಿದ್ದೀನಿ. ಇದಂತೂ ಹೊಸ ಅಂದರೆ ನಾನೇ ಟ್ರೈ ಮಾಡಿದ್ದು, ಸಖತ್ತಾಗಿ ಬಂದಿತ್ತು. ನನಗೆ ನನ್ನ ಮೇಲೆ ಖುಷಿ ಆಗೋ ಥರ ಅನಿಸ್ತು. ನೀವು ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಎಣ್ಣೆ ಮತ್ತು ತುಪ್ಪನ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಜಾಸ್ತಿ ಈಗ ವೆದರ್ ಚೆನ್ನಾಗಿಲ್ಲದೆ ಇರೋ ಕಾರಣ ಎಣ್ಣೆ ತುಪ್ಪ ಸ್ವಲ್ಪ ಕಡಿಮೆ ತಿಂದ್ರೂ ನಡೆಯುತ್ತೆ. ಯಾಕಂದರೆ ಹುಷಾರಿಲ್ಲದಂಗೆ ಆಗ್ತಾನೇ ಇರುತ್ತೆ, ಕೆಮ್ಮು ಶೀತ ಹಾಗೆಲ್ಲ ಇರುತ್ತಲ್ವ, ಅದಕ್ಕಾಗಿ ಹೇಳಿದೆ. 1-2 ಚಾಪ್ ಮಾಡ್ಕೊಂಡಿರೋ ಈರುಳ್ಳಿನ ಸ್ವಲ್ಪ ಕಲರ್ ಬರೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ. ಕಲರ್ ಬಂದಿದ್ದಾದಮೇಲೆ ಮಶ್ರೂಮ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಬಿಡಬೇಕಲ್ವಾ, ಮಶ್ರೂಮ್ ಫಸ್ಟ್ ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋ ತನಕ ಸ್ವಲ್ಪ ರೋಸ್ಟ್ ಮಾಡಬೇಕು. ಯಾಕಂದರೆ ಮಶ್ರೂಮಲ್ಲಿ ನೀರಿನ ಅಂಶ ಇರುತ್ತಲ್ವ, ಅದೆಲ್ಲ ಸ್ವಲ್ಪ ಕಡಿಮೆ ಆಗಬೇಕು. ಅಲ್ಲಿ ತನಕ ರೋಸ್ಟ್ ಮಾಡೋಣ. ಎಲ್ಲ 5 ನಿಮಿಷ ಹಾಗೆ ರೋಸ್ಟ್ ಮಾಡಿ ಸೋಯಾ ಚಂಕ್ಸ್ ಹಾಕ್ಕೊಂಡು ಸ್ವಲ್ಪ ಅದನ್ನು ಕೂಡ ಒಂದು 5 ನಿಮಿಷ ರೋಸ್ಟ್ ಮಾಡಿ ಒಂದು ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕ್ಕೊಳ್ಳೋಣ. ಅದನ್ನು ಕೂಡ ರೋಸ್ಟ್ ಮಾಡ್ಕೊಬೇಕು. ಏನೇ ಒಂದು ಐಟಮ್ಸ್ ಹಾಕ್ಕೊಂಡ್ರೂ ಕೂಡ ಅದನ್ನು ಸ್ವಲ್ಪ ರೋಸ್ಟ್ ಮಾಡಿದರೆ ಅದರಲ್ಲಿರೋ ಫ್ಲೇವರ್ಸ್ ಎಲ್ಲ ಚೆನ್ನಾಗಿ ಗ್ರೇವಿ ಅಥವಾ ಪಲ್ಯಕ್ಕೆ ಹಿಡ್ಕೊಳುತ್ತೆ, ಚೆನ್ನಾಗಿರುತ್ತೆ ಕೂಡ. Sinking in, I know this feels right. Catching a breeze, love moving through me like a wildfire, like a wildfire. Hey, I'm never the same. ಒಂದು 5 ನಿಮಿಷ ರೋಸ್ಟ್ ಮಾಡಿದ್ದಾದಮೇಲೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಚಕ್ಕೆ, ಕೊತ್ತಂಬರಿ, ಪುದೀನ ಇದೆಲ್ಲನೂ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು. ಇದೆಲ್ಲನೂ ಫ್ರೈ ಬೇಕಿದ್ರೂ ಮಾಡ್ಕೋಬೋದು, ಇಲ್ಲ ಅಂದರೆ ಹಾಗೇ ಗ್ರೈಂಡ್ ಮಾಡ್ಕೊಂಡು ಹಾಕ್ಕೊಬೋದು. ನಾನು ಹಾಗೆ ಗ್ರೈಂಡ್ ಮಾಡಿ ಹಾಕಿದ್ದೀನಿ. ಹಾಗೆ ಗ್ರೈಂಡ್ ಮಾಡಿ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಅದನ್ನು ಬಾಡಿಸ್ಕೊಬೇಕು. ಅಂದರೆ ರಾಸ್ ಮೇಲೆ ಹೋಗೋ ತನಕ ಹಾಗೆಯೇ ಬಾಡಿಸ್ತಾ ಇರಬೇಕು. ಒಂದು 5 ನಿಮಿಷ ನಮ್ಗೆ ಗೊತ್ತಾಗುತ್ತೆ ಅದೊಂದು ಸ್ವಲ್ಪ ತಳ ಹಿಡಿಯುತ್ತೆ ಅನ್ನೋವಾಗ ಫ್ಲೇಮ್ ನಾವು ಸ್ವಲ್ಪ ಕಡಿಮೆ ಇಟ್ಕೊಬೇಕು. ಅದಾದಮೇಲೆ ಒಂದು 5-6 ಟೊಮೊಟೊನ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಬೇಕಿದ್ರೆ ಗ್ರೈಂಡ್ ಮಾಡಬೇಕಿದ್ರೂ ಹಾಕ್ಕೋಬೋದು, ಇಲ್ಲಾಂದರೆ ಚಾಪ್ ಮಾಡಿ ಬೇಕಿದ್ರೂ ಹಾಕ್ಕೋಬೋದು. 2 ಥರ ಮಾಡಿದ್ರೂ ಚೆನ್ನಾಗೇ ಇರುತ್ತೆ. ಬಾಯಿಗೆ ಸಿಗೋ ಥರ ಇದ್ದರೆ ಪಲ್ಯ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ. ಕೆಲವೊಬ್ರು ಅಂತಾರೆ ಏನೇನೋ ಟ್ರೈ ಮಾಡ್ತೀಯಲ್ಲ, ನಿಜ ಚೆನ್ನಾಗಿರುತ್ತಾ ಇಲ್ವಾ ಅಂತ. ಡೌಟೇ ಬೇಡ, 100% ಹೇಳ್ತೀನಿ, ಇದು ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಜವಾಗ್ಲೂ ಚೆನ್ನಾಗಿ ಬಂದಿರುತ್ತೆ, ಚೆನ್ನಾಗೂ ಕೂಡ ಇರುತ್ತೆ. ಇವಾಗ ಬರೀ ಮಶ್ರೂಮ್ ಕಡಿಮೆ ಇರುತ್ತೆ. ನಾವು ಜನ ಜಾಸ್ತಿ ಇದ್ದಾಗ ಈ ಥರ ಎಲ್ಲ ಸೋಯಾ ಚಂಕ್ಸು ಹಾಗೆ ಪಾಲಕ್ ಸೊಪ್ಪು ಇದೆಲ್ಲ ಹಾಕೋದ್ರಿಂದ ಚೆನ್ನಾಗೂ ಇರುತ್ತೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಮತ್ತು ಕ್ವಾಂಟಿಟಿ ಕೂಡ ಜಾಸ್ತಿನೇ ಆಗುತ್ತೆ. ಇವಾಗ ಸ್ವಲ್ಪ ಅದು ಫ್ರೈ ಆದಮೇಲೆ ಟೊಮೊಟೊ ನಮಗೆ ಬೆಂದಿರೋದು ಗೊತ್ತಾಗುತ್ತೆ ಅಲ್ವಾ. ಫ್ರೈ ಆದಮೇಲೆ ಸ್ವಲ್ಪ ಖಾರದ ಪುಡಿ ಅಂದರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಆದರೂ ಓಕೆ, ಇಲ್ಲಾಂದರೆ ಮನೇಲಿ ನಾವು ಅಡುಗೆಗೆಲ್ಲ ಮಾಡಿಸ್ಕೊಂಡಿರ್ತೀವಲ್ವ ಅದಾದ್ರೂ ಹಾಕ್ಕೋಬೋದು. ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅಂದರೆ ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ, ನೀವು ನೋಡಿ ಹಾಕ್ಕೊಳ್ಳಿ ಖಾರನ.
ಇದು ತುಂಬ ಚೆನ್ನಾಗಿರುತ್ತೆ. ನಿಮಗೆ ಈ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಬೇಡ ಅಂತ ಅಂದರೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮಾಡ್ಕೊಂಡ್ವಿ ಅಲ್ವಾ, ಆವಾಗಲೇ ಮೆಣಸಿನ್ಕಾಯಿ ಬೇಕಿದ್ರೂ ಹಾಕ್ಕೊಂಡು ಗ್ರೈಂಡ್ ಮಾಡಿ ಹಾಕ್ಬೋದು. ಹಾಗೆ ಮಾಡ್ಬೋದು, ಈ ಥರ ಬೇಕಿದ್ರೂ ಮಾಡ್ಬೋದು. ಯಾವ ಥರ ಮಾಡಿದ್ರೂ ಚೆನ್ನಾಗೇ ಇರುತ್ತೆ. ಖಾರದ ಪುಡಿದು ಅಂದರೆ ರಾಸ್ ಮೇಲೆ ಹೋದ್ಮೇಲೆ ನಮ್ಗೆ ಗೊತ್ತಾಗುತ್ತೆ. ಒಂದೆರಡು ರೌಂಡು ಚೆನ್ನಾಗಿ ಬಾಡಿಸ್ಕೊಂಡಿದ್ದಾದಮೇಲೆ ಪಾಲಕ್ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳೋಣ. ಈ ಪಾಲಕ್ ಸೊಪ್ಪು ಹಾಕೋದ್ರಿಂದ ತುಂಬ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಮತ್ತು ಚೆನ್ನಾಗೂ ಕೂಡ ಇರುತ್ತೆ. ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಇದೆಲ್ಲ ಹಾಕೋಬಹುದು. ಪಾಲಕ್ ಸೊಪ್ಪು ಒಂದೆರಡು ರೌಂಡಿಗೆನೇ ಅಂದರೆ ಫುಲ್ಲು ಸಾಫ್ಟಾಗಿ ಹೋಗುತ್ತೆ. ಅಂದರೆ ಜಾಸ್ತಿ ಏನು ಬೇಯಿಸೋ ಹಾಗೆ ಏನಿಲ್ಲ. ಅದು ಒಂದೆರಡು ರೌಂಡ್ ಸಾಫ್ಟಾಗಿದ್ದು ಗೊತ್ತಾದಮೇಲೆ ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು. ಅಂದರೆ ಫಸ್ಟು ಉಪ್ಪು ಹಾಕಿದ್ದೀನಿ ನಾನು, ಹಾಗಾಗಿ ಕಡಿಮೆ ಉಪ್ಪು ಹಾಕ್ಕೊತಾ ಇದ್ದೀನಿ. ನೀವು ನೋಡಿ ಹಾಕ್ಕೊಳ್ಳಿ ಉಪ್ಪನ್ನ. ಇವಾಗ ದೋಸೆ ಹಾಕ್ತಾ ಇದ್ದೀನಿ. ಒಂದು 5 ನಿಮಿಷ ಪಲ್ಯ ರೆಡಿ ಆಗೋಷ್ಟೊತ್ತಿಗೆ ದೋಸೆ ಹಿಟ್ಟೆಲ್ಲ ರೆಸ್ಟ್ ಎಲ್ಲ ಮುಗೀತು. ಮತ್ತು ನಾನು ದೋಸೆ ಬ್ಯಾಟರ್ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬಂದಿರುತ್ತೆ. ನೋಡಿ ಎಷ್ಟು ಬೇಗ ಎದ್ದೇಳುತ್ತೆ ಗೊತ್ತಾ. ಚಪಾತಿ ಮಾಡೋದಕ್ಕಿಂತ ಈ ದೋಸೆ ಮಾಡ್ಕೊಳ್ಳೋದೇ ಈಸಿ ಅನಿಸುತ್ತೆ. ಅಂದರೆ ಚಪಾತಿ ಹಿಟ್ಟೆಲ್ಲ ಹಾಕಿರ್ತೀವಲ್ವ, ನನಗೇನೂ ಆಗಲ್ಲ. ಜಾಸ್ತಿ ಆಯಿಲ್ ಬಿಡಬೇಕು ಮತ್ತು ಸುತ್ತ ತಿವಿಬೇಕು ಅನ್ನೋದೇನಿಲ್ಲ. ಸಕ್ಕತ್ತಾಗಿ ಹೇಳುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಹೇಳಿ. ಜಾಸ್ತಿ ವೀಡಿಯೋಸ್ನ ಯಾರೂ ನೋಡ್ತಾ ಇಲ್ಲ, ಹಾಗಾಗಿ ಏನು ಮಾಡ್ತೀನಿ ಅಂತ ಅಂದರೆ ವಾಯ್ಸ್ನ ಫುಲ್ ಫಾಸ್ಟ್ ಮಾಡಿಬಿಡ್ತೀನಿ. ಅಂದರೆ ಲೆಂತಿ ವೀಡಿಯೋಸು ಯಾರೂ ನೋಡಲ್ಲ, ಹಾಗಾಗಿ 10 ನಿಮಿಷದ ಒಳಗಡೆ ಇದ್ದರೆ ಒಂದು ಸ್ವಲ್ಪನಾದರೂ ನೋಡ್ತಾರೆ ಅನ್ನೋ ಇದಕ್ಕೋಸ್ಕರ ನಾನು ವೀಡಿಯೋನ ಜಾಸ್ತಿ ಫಾಸ್ಟ್ ಮಾಡ್ತೀನಿ. ಹಾಗಾಗಿ ಇವತ್ತು ಯಾರೋ ಒಬ್ರು ಫ್ರೆಂಡ್ ಕೇಳಿದ್ರು, ಯಾಕೆ ವೀಡಿಯೋಸ್ ಎಲ್ಲ ಫಾಸ್ಟ್ ಮಾಡಿಬಿಡ್ತೀಯಾ, ಏನು ಅಷ್ಟು ಗೊತ್ತಾಗಲ್ಲ ಕಣೆ, ಸ್ಲೋ ಹೇಳು ಅಂತ ಹೇಳಿದ್ರು. ನನಗೇನೋ ಸ್ಲೋ ಹೇಳಿದ್ರೆ ಏನಾಗುತ್ತೆ ಅಂತ ಅಂದರೆ ತುಂಬ ಲೆಂತಿ ಆಗುತ್ತೆ, 10 ನಿಮಿಷದ ಮೇಲಾಗುತ್ತೆ. ಯಾರು ಅಷ್ಟು ಪೇಷನ್ಸಿಂದ ನೋಡಲ್ಲ, ಎಲ್ಲ ಅಷ್ಟೇ ಫಾಸ್ಟಾಗಿ ಆಗೋದನ್ನೇ ಹುಡುಕ್ತೀವಿ ಅಲ್ವಾ, ಹಾಗಾಗಿ ನಾನು ಫಾಸ್ಟ್ ಮಾಡ್ತೀನಿ. ಅಂತೂ ಮೇನ್ ಏನೇನಿರುತ್ತೆ ಅದೆಲ್ಲ ಸ್ಲೋನೇ ಹೇಳಿರ್ತೀನಿ. ನಮ್ಮ ಸೆಹಾಲ್ ಅಂತೂ ತುಂಬ ಚೆನ್ನಾಗಿದೆ ಅಂತ ತಿಂದಿದ್ದಾದಮೇಲೆ ಒಂದು ಬ್ಯಾಡ್ ನ್ಯೂಸ್ ಬೇರೆ ಬಂತು. ಊರಿಗೆ ಹೋಗಬೇಕಾಗಿತ್ತು, ಹಾಗಾಗಿ ಊರಿಗೆ ಹೊರಟ್ವಿ. ತುಂಬ ಹತ್ರದವರೊಬ್ಬರು ತೀರೋಗಿದ್ರು. ನನಗಂತೂ ಸಖತ್ತು ಬೇಜಾರಾಗೋಯಿತು. ಊರಿಗೆ ಹೋದಾಗಲೇ ಮಿಡ್ನೈಟ್ ಆಗೋಗಿತ್ತು. ಬೆಳಗ್ಗೆ ಎದ್ದು ಇವಾಗ ಹೋಗ್ತಾ ಇದ್ವಿ. ಅವರಿಗಾಗಿದ್ದು ಬ್ರೆಸ್ಟ್ ಕ್ಯಾನ್ಸರು, ಆದರೆ ಬೇಗ ಅವರು ತಿಳ್ಕೊಳ್ಳಿಲ್ಲ ಅಂದ್ಕೊತೀನಿ. ಅದು 4th ಸ್ಟೇಜ್ ಹೋದ್ಮೇಲೆ ಗೊತ್ತಾಗಿದ್ದು. ಆದ್ರೂ ಡಾಕ್ಟ್ರದ್ದು ಮಿಸ್ಟೇಕ್ ಇದೆ. ಅವರು ಹುಷಾರಾಗಿದ್ದೀರಾ, ಇನ್ನೇನು ನೀವು ತೋರಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ, ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಹೇಳಿದ್ರು. ಆದರೆ ನೋಡಿದ್ರೆ ಅದು ಇನ್ನೂ ಜಾಸ್ತಿ ಆಗೋಗಿ ಲಾಸ್ಟ್ ಮೂಮೆಂಟಿಗೆ ಗೊತ್ತಾಯಿತು ಅವರಿಗೆ. ಏನೂ ಮಾಡೋಕ್ಕಾಗಲೇ ಇಲ್ಲ ಪಾಪ. ಹಾಸ್ಪಿಟಲಲ್ಲೇ 1.5 ವರ್ಷ ಜೀವನ ತಳ್ಳಿಬಿಟ್ಟಿದ್ದಾರೆ. ಆದರೂ ಕಷ್ಟ ಆಗುತ್ತೆ. ಸಣ್ಣ ಮಕ್ಕಳು ನೋಡ್ಲಿಕ್ಕೆ ಇಷ್ಟು ಚೆನ್ನಾಗಿದ್ದವರು ಸತ್ತೋದ್ರಲ್ಲ ಅಂತ ಬೇಜಾರು. ನನಗಂತೂ ಸಖತ್ತು ಬೇಜಾರಾಗುತ್ತೆ. ನೆನ್ಕೊಂಡಾಗಲೆಲ್ಲ ಕಣ್ಮುಂದೆ ಬಂದಂಗೆ ಆಗುತ್ತೆ. ಯಾರಾದರೂ ಅಷ್ಟೇ ನೆಗ್ಲೆಕ್ಟ್ ಅಂತೂ ಮಾಡಬಾರ್ದು ಕಣಪ್ಪ. ಸಣ್ಣ ಮಕ್ಕಳು ಬಿಟ್ಟು ಸಾಯೋದು ಅಂತ ಅಂದರೆ ತುಂಬ ಕಷ್ಟ ಆಗುತ್ತೆ. ಒಂದು ಸರಿ ಜೀವ ಹೋದರೆ ಮತ್ತೆ ಬರಲ್ಲ. ಪಾಪ ಇನ್ನೊಂದು ಜನ್ಮ ಅಂತ ಸಿಕ್ಕಿದ್ರೆ ಅವ್ರಿಗೆ ಒಳ್ಳೆ ಜೀವನ ಸಿಗಲಿ, ಜಾಸ್ತಿ ಅಂದರೆ ಬದುಕೋಷ್ಟು ಆಯಸ್ಸು ಚೆನ್ನಾಗಿ ಕೊಡಲಿ ದೇವರು ಅಂತ ನಾನು ಬೇಡ್ಕೊತೀನಿ. ಪಾಪ ಸಿಕ್ಕಾಬಟ್ಟೆ ನನಗೆ ಹೇಳೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ನೆನಪಾಗ್ತಿದ್ರು, ಅಷ್ಟು ಬೇಜಾರಾಗುತ್ತೆ. ಈಗಲೂ ವಿಡಿಯೋ ಮಾಡಬೇಕು ಅಂದ್ರೂ ಅವರು ಫೇಸ್ ನೋಡಿದ್ರೆ ಸಖತ್ತು ಬೇಜಾರಾಗುತ್ತೆ. ಒಂದೊಂದ್ಸರಿ ಏನು ಗೊತ್ತಾ, ಈ ಬೇಡದಿರೋ ಯೋಚನೆಗಳಲ್ಲಿ ನನಗೆ ಬೇರೆಯವ್ರ ಥರ ಅದಿಲ್ಲ ಇದಿಲ್ಲ, ಆ ಥರ ತೊಗೊಬೇಕಿತ್ತು, ಈ ಥರ ತೊಗೊಬೇಕಿತ್ತು, ಅವರಷ್ಟು ನಾವು ರಿಚ್ ಇಲ್ಲ, ಹಾಗೆ ಹೀಗೆ ಅಂತ ಅನ್ಕೊತೀವಿ ಅಲ್ವಾ. ಆದರೆ ನೋಡಿ ಅವರಿಗೆ ಬದುಕೋ ಆಸೆ ಎಷ್ಟಿತ್ತು ಅಂತ ಅಂದರೆ, ಸಾಯೋ ಮೂಮೆಂಟಲ್ಲೂ ನೀವೆಲ್ಲ ಚೆನ್ನಾಗಿದ್ದೀರಾ, ಆದರೆ ನನಗೆ ಈ ಥರ ಬಂದುಬಿಡ್ತಲ್ಲ, ನಾನು ಒಬ್ಬಳೇ ಸಾಯಬೇಕಲ್ಲ ಅನ್ನೋ ಥರ ಫೀಲ್ ಇಟ್ಕೊಂಡು ಸಾಯೋದಿದೆಯಲ್ಲ, ಅದು ತುಂಬ ಅಂದರೆ ತುಂಬ ಕಷ್ಟ. ಅದಕ್ಕೆ ಬೇಡದಿರೋ ಯೋಚನೆ ಮಾಡ್ದೇನೆ ಒಳ್ಳೆ ಜೀವನ ಕೊಟ್ಟಿದ್ದಾನೆ ದೇವರು. ಇರೋದ್ರಲ್ಲಿ ಖುಷಿ ಪಟ್ಕೊಂಡು ಆರಾಮಾಗಿ ಜೀವನ ಮಾಡಬೇಕು. ಈಗ ಸತ್ತ ಮೇಲೆ ಏನಂದರೆ ಏನೂ ಬರಲ್ಲ, ಹಾಗೆ ಏನೂ ತೊಗೊಂಡು ಹೋಗಲ್ಲ. ನಾವು ಎಷ್ಟೇ ಸಂಪಾದನೆ ಮಾಡಿದ್ರು ಇರೋಷ್ಟು ದಿನ ನಿಮ್ಮದಿಲಿ ತೃಪ್ತಿಲಿ ಬದುಕಿದೀವ, ಖುಷಿಯಿಂದ ಇದ್ವಾ, ಅಷ್ಟೇ ಮುಖ್ಯ ಆಗುತ್ತೆ. ಯಾವುದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಸಾವೆಲ್ಲ ಮುಗಿಸ್ಕೊಂಡು ಹಾಗೆ ನಮ್ಮ ಹೊಲದ ಹತ್ರ ಹೋಗಿದ್ವಿ. ನಮ್ಮ ಗಿಡ ಎಲ್ಲ ಸೂಪರಾಗಿ ಬಂದಿತ್ತು, ಹೊಗೆ ಸಸಿ. ಅದು ಮುರಿದು ಬೇಯಿಸೋದೇ ಕಷ್ಟ, ಆದರೆ ರೈಟೇ ಇಲ್ಲ. ರೈತರು ಏನು ಬೆಳೆದ್ರೂ ರೈಟ್ ಕೊಡಲ್ಲ. ನಮ್ಮ ಮನೆಯವರು ಮುಂದೆ ಹೋಗ್ತಾಯಿದ್ರು, ಹಾಗೆ ಒಂದು ವೀಡಿಯೋ ಮಾಡಿಕೊಂಡೆ. ಮತ್ತು ಈ ವ್ಲಾಗ್ ಇಲ್ಲಿಗೆ ನಿಲ್ಲುತ್ತೆ. ನೆಕ್ಸ್ಟ್ ಇನ್ನೊಂದು ಒಳ್ಳೆ ವ್ಲಾಗ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಇವಾಗ ಬೆಂಗಳೂರಿಗೆ ಹೊರಡಬೇಕು. ಇವತ್ತಂತೂ ಹೆವಿ ಜರ್ನಿ ಆಯಿತು. ಮಿಡ್ನೈಟ್ ಎಲ್ಲ ನಿದ್ದೆ ಇಲ್ಲ, ಹಾಗೆ ಇಲ್ಲಿಂದ ಹೋಗಬೇಕಿದ್ರು ನಿದ್ದೆ ಇಲ್ಲ. ಯಾವ ಥರ ಇತ್ತು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಆಲ್.